ಒಂದು ಉಜ್ಜೀವನ ಇಷ್ಟು ಶಕ್ತಿಶಾಲಿ ಉಜ್ಜೀವನವಾಗಿ ಇದ್ದ ಕಾರಣ ಅನೇಕ ವೆಲ್ಸ್ ಪಟ್ಟಣಗಳು ರಕ್ಷಣೆ ಹೊಂದಿತ್ತು ಅಂತ ಹೇಳ್ತೇವೆ. ಅದು ಮಾತ್ರವಿಲ್ಲ ಪ್ರಿಯರೇ, ಇನ್ನೊಂದು ಕಾರ್ಯ ಕಣಿವೆಗಳಲ್ಲಿ ಕೂಡ ಇದು ಹರಡಿ ಹೋಯಿತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸಮುದ್ರಗಳಲ್ಲಿ ಎಲ್ಲ ಕಡೆ ಸಮುದ್ರ ದಾಟಿ ಹೋಗಿದ್ದಂಥ ಒಂದು ರಿವೈವಲ್. ಈ ರಿವೈವಲ್ ಆಗಿದ ಕೂಡಲೇ ಅನೇಕ ಈ ಬಾರ್ಸ್ಗಳು, ಜೂಜಾಟಗಳು ಎಲ್ಲ ಮುಚ್ಚಲ್ಪಡ್ತು ಅಂತ ಹೇಳಿ ನಾವು ನೋಡುವಂಥವರಾಗಿದ್ದೇವೆ. ಪೊಲೀಸ್ ಸ್ಟೇಷನ್ಸ್ಗಳು ಮುಚ್ಚಲ್ಪಡ್ತು ಅಂತ ಹೇಳಿ ನಾವು ನೋಡ್ತೇವೆ. 4ನೇ ಒಂದು ಉಜ್ಜೀವನ, ಇದು ಒಂದು ದೊಡ್ಡ ಉಜ್ಜೀವನ ನಡೆದಂಥ 4ನೇದು ನಾವು ನೋಡ್ತಾ ಇದ್ದೇವೆ. ಇದು ನಡೆದಂಥ ಸಮಯ 1960ರಿಂದ 1980ವರೆಗೆ ನಡೆದಂಥ ಉಜ್ಜೀವನ. ಇದರಲ್ಲಿ ಬಿಲ್ಲಿ ಗ್ರಾಮ್ ಅವರು ಇದ್ದರು. ಬಿಲ್ಲಿ ಗ್ರಾಮಿಂದ ದೇವರು ಅನೇಕ ಲಕ್ಷಾಂತರ ಜನಗಳನ್ನು ದೇವರು ಮಾರ್ಗಕ್ಕೆ ತಗೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಕಾರಣವೇನು? ಯೇಸು ಬಾಗಿಲವನ್ನು ತೆಗೆದುಕೊಟ್ಟಿದ್ದನು. ಆ ಬಾಗಿಲನ್ನು ಮುಚ್ಚುವುದಕ್ಕೆ ಯಾರಿಗೂ ಸಾಧ್ಯವಾಗಿರಲಿಲ್ಲ. ಅದೇ ಕಾರಣ ಈ ಒಂದು ಚಲಾವಣೆ ದೊಡ್ಡ ಒಂದು ಕಾರ್ಯಗಳು ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಬಿಲಿಗ್ರಾಮ್ ಸಮಯದಲ್ಲಿ ಕಲ್ವಾರಿ ಚಾಪಲ್ ಪ್ರಾರಂಭ ಆಗಿದ್ದು, ಚಕ್ ಸ್ಮಿತ್ ಅಂತ ಹೇಳಿ ಮತ್ತು ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ ಅಂತ ಹೇಳಿ 70 ಮತ್ತು 80ರಲ್ಲಿ ಪ್ರಾರಂಭ ಆಗಿದ್ದು. ಈ ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ನಲ್ಲಿಯೇ ಪ್ರಿಯರೇ ನಾನು ರಕ್ಷಣೆ ಹೊಂದಿದ್ದೆ. ಅದು ಬಂದು ಇಲ್ಲದೆ ಹೋದಿದ್ರೆ ನನಗೆ ಆಗ್ತಾ ಇರಲಿಲ್ಲ. ಆದರೆ ದೇವರು ಒಂದು ಅನುಕೂಲ ಮಾಡಿಕೊಟ್ಟಿದ್ದ. ನಾನು ರಕ್ಷಣೆ ಹೊಂದಿ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. ಹಾಲೆಲೂಯಾ. ಸೊ ವಿ ಲುಕ್ ಇನ್ ಟು ದೀಸ್ ರಿವೈವಲ್ಸ್. ಪ್ರಿಯರೇ, ನಾವು ಇದನ್ನು ನೋಡ್ತಾ ಇದ್ದೇವೆ. ಇದು ನೋಡುವಾಗ ಈ ಒಂದು ರಿವೈವಲ್ಸ್ಗಳು, ಈ ಒಂದು ಜಾಗೃತಿಗಳು ನೋಡುವಾಗ 30 ಮತ್ತು 40 ವರ್ಷಗಳಿಗೆ ಒಂದು ಜಾಗೃತಿ ಆಗ್ತಾ ಬರ್ತಾ ಇತ್ತು. ಇದು ಕಡೆಗಾಗಿ ನಾವು ನೋಡಿದ್ದು 1980 ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇನ್ನೊಂದು ಕೂಡ ಬರ್ಬೋದಾ? ಈಗ 40 ವರ್ಷ ಆಗಿಬಿಡ್ತು, ಈಗ ಬರ್ಬೋದಾ? ನಾವು ಎದುರು ನೋಡೋಣ, ದೇವರೇ ಇನ್ನೊಂದು ಅಂತ ಒಂದು ಜಾಗೃತಿಯನ್ನು ನಮಗೆ ಕಳಿಸು ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಸೆಂಡ್ ಅಸ್ ಒನ್ ಮೋರ್ ರಿವೈವಲ್ ಗಾಡ್ ಅಂತ ಹೇಳಿ ನಾವು ಪ್ರಾರ್ಥಿಸೋಣ ಪ್ರಿಯರೇ, ಪ್ರಾರ್ಥಿಸೋಣ. ಫಿಲ್ಡೆಲ್ಫಿಯಾ ಸಭೆಯಾಗಿ ನಮ್ಮ ಸಭೆಗಳು ಮಾರ್ಪಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಆ ಫಿಲ್ಡೆಲ್ಫಿಯಾ ಸಭೆಯಲ್ಲಿ ಇದ್ದಂಥ ಸಭೆಕರ ಹಾಗೆ ನಮ್ಮನ್ನು ಕೂಡ ಸೇರಿಸ್ಕೋ ದೇವರೇ ಅಂತ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಇದೇ ಬೇಕಾಗಿರುವಂಥದ್ದು. ಕಡೆಯದಾಗಿ ನಾವು ಬರುವಂಥ ಇನ್ನೊಂದು ಸಭೆಗೆ ನಾವು ಬರ್ತಾ ಇದ್ದೇವೆ. ಅದು ಲಾವಡೋಸಿಯಾ ಸಭೆ ಅಂತ ಹೇಳುವಂಥದ್ದು. ಈ ಲಾವಡೋಸಿಯಾ ಸಭೆ, ಲಾವಡೋಸಿಯಾ ಪಟ್ಟಣ ಇರುವಂಥದ್ದು ಅದೇ 7 ಪಟ್ಟಣಗಳಲ್ಲಿ ಇದು ಒಂದು. ಇದು ಇಲ್ಲಿ ಇರುವಂಥ ಸಭೆಗೆ ಅದಕ್ಕೆ ಲಾವಡೋಸಿಯಾ ಸಭೆ ಅಂತ ಹೇಳ್ತಾ ಇದ್ದದ್ದು. ಇದನ್ನು ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22ನೇ ವಚನವರೆಗೆ ನಾವು ನೋಡ್ತೇವೆ. ಇದು ಕಾಲ ಅವಧಿ ನಾವು ನೋಡುವಾಗ ಇದು 1900 ಇಸ್ವಿದಿಂದ ಉಪದ್ರ ಕಾಲ ಬರೋವರೆಗೆ ಈ ಲಾವಡೋಸಿಯಾ ಸಭೆ 1900 ಇಸ್ವಿನಲ್ಲಿ ಪ್ರಾರಂಭ ಆಗಿ ಅದೇ ಸಭೆ ಉಪದ್ರ ಕಾಲ ಒಳಗೆ ಕೂಡ ನಾವು ಹೋಗ್ತಾ ಇದ್ದೇವೆ. ನಾವು ಇರುವಂಥ ಕಾಲ ಇದೆ ಲಾವಡೋಸಿಯಾ ಸಭೆಯ ಕಾಲ. ನಾವು ಯಾವ ಸಭೆಗೆ ಇದ್ದೇವೆ? ಫಿಲಡೆಲ್ಫಿಯಾ ಸಭೆಗೆ ಇರ್ತೇವಾ ಪ್ರಿಯರೇ? ಇಲ್ಲ, ನಾವು ಲಾವಡೋಸಿಯಾ ಸಭೆಯಲ್ಲಿದ್ದೇವಾ? ನೋಡೋಣ ಇಲ್ಲಿ ಆಗಿದ್ದಂಥದ್ದು ಏನಂತ ನೋಡೋಣ. ಲಾವಡೋಸಿಯಾ ಸಭೆ ಅದನ್ನು ಅಪಾಸ್ಟೇಟ್ ಸಭೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಆಂಗ್ಲದಲ್ಲಿ. ಇದಕ್ಕೆ ಕನ್ನಡದಲ್ಲಿ ಮತಭ್ರಷ್ಟತೆ ಸಭೆ ಅಂತ ಹೇಳಿ ನೋಡುವಂಥದ್ದು. ಯೇಸುವಿಗೆ ಕೊಡುವಂಥ ಶೀರ್ಷಿಕೆ ಏನಂದರೆ ಆಮೇನ್ ಅಂತ ಹೇಳಿ. ಆಮೇನ್ ಎಂಬಾತನು ನಂಬಿಗಸ್ತನು, ಸತ್ಯ ಸಾಕ್ಷಿಯು, ದೇವರ ದೃಷ್ಟಿಗೆ ಮೂಲನು ಆಗಿರುವಾತನು ನಾವು ನೋಡ್ತಾ ಇದ್ದೇವೆ. ಈ ಸಭೆಗೆ ಯೇಸು ಹೊಗಳುವುದು ಯಾವುದೂ ಇಲ್ಲ. ಎಲ್ಲ ಬೇರೆ ಬೇರೆ ಸಭೆಗೆ 6 ಸಭೆಗಳಿಗೆ ನೋಡಿದ್ದೇವೆ, ಸ್ವಲ್ಪ ಇತ್ತು. ಆದರೆ ಈ ಸಭೆಗೆ ಯಾವುದೂ ಇಲ್ಲ. ಅದು ದೂರ ಮಾತ್ರ ಇದೆ. ಯೇಸು ದೂರ ಹೇಳ್ತಾ ಇದ್ದಾನೆ. ಏನೆಂದು ಹೇಳ್ತಾ ಇದ್ದಾನೆ? ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಿಗೆ ಇದೆ, ಆದರೂ ನಿನ್ನ ಕಾರಿ ಬಿಡ್ತೇನೆ ನನ್ನ ಬಾಯಿಂದ ಅಂತ ಹೇಳಿ, ನನ್ನ ಬಾಯ ಒಳಗಿಂದ ಕಾರುವೆನು ಅಂತ ಹೇಳ್ತಾನೆ. ಆದರೆ ಇಲ್ಲಿ ಯಾರ್ಯಾರು ಜಯಿಸಿ ಬರ್ತಾರೆ,
ಅವರಿಗೆ ಅವನು ಹೇಳ್ತಾ ಇರೋ ಜಯ ಹೊಂದಿವರೆಗೆ ಆತನು ಹೇಳುವುದು ಏನಂದರೆ, ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಅಂದರೆ ನೋಡಿ, ಇದ್ದಲ್ಲಲ್ಲಿ ಕೂಡ ನಮ್ಮನ್ನು ಅಷ್ಟು ಪ್ರೀತಿಸ್ತಾ ಇದ್ದಾನೆ ದೇವರು. ಇಷ್ಟೊಂದು ಪಾಪಗಳು ಈ ಸಭೆ ಒಳಗೆ ಇದ್ದರೆ ಕೂಡ ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ಇಷ್ಟು ಪ್ರೀತಿಸ್ತಾ ಇದ್ದಾರೆ. ಹೇಳ್ತಾರೆ, ನೀವು ಇಷ್ಟಾಗಿದ್ದರೆ ಕೂಡ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನನ್ನ ಕಡೆ ನಿನ್ನ ನನ್ನನ್ನು ಹಿಂಬಾಲಿಸು, ನನ್ನ ಕಡೆ ತಿರುಗಿಕೋ, ನನ್ನ ಸಿಂಹಾಸನದಲ್ಲಿ ಕೂಡುವುದಕ್ಕೆ ನಾನು ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳುವಂಥವನಾಗಿದ್ದಾನೆ. ಈ ಸಭೆ ಪ್ರೇಯಲೆ ಯೇಸು ಕ್ರಿಸ್ತನ ವರ್ಣಿಸೋದು, ಈ ಸಭೆ ತಂಡಿಗೂ ಇಲ್ಲ, ಅದು ಬೆಚ್ಚಗೂ ಇಲ್ಲ, ಅದು ಎದಕ್ಕೂ ಉಪಯೋಗ ಆಗದಂತೆ ಒಂದು ಸಭೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಐಶ್ವರ್ಯವು ಹೆಚ್ಚಾಗಿ ಇರುವಂಥ ಸಭೆ ಇದು. ಇವತ್ತಿನ ಸಭೆ ಇದೇ ಥರವಾಗಿದೆ. ಎಲ್ಲ ಸಭೆಗಳಲ್ಲಿ ನಾವು ನೋಡುವಂಥ ಸಭೆಗಳು, ದೊಡ್ಡ ದೊಡ್ಡ ಸಭೆಗಳು ಈ ಲೋಕದಲ್ಲಿ ಇದೆ. ಎಲ್ಲ ಸಭೆಗಳು ನೋಡುವಾಗ ಐಶ್ವರ್ಯವಂತ ಸಭೆಗಳಾಗಿ ಇದ್ದಾವೆ. ಅದರಲ್ಲಿ ನಡೆಯುವಂಥ ಕ್ರಿಯೆಗಳು ಅದನ್ನು ದೇವರು ಹೇಳುವಂಥವನಾಗಿದ್ದಾನೆ. ದೇ ನೀಡ್ ಎವ್ರಿಥಿಂಗ್, ದೇ ನೀಡ್ ನಥಿಂಗ್ ಅಂತ ಹೇಳ್ತಾನೆ. ಆದರೆ ಅವ್ರು ಹೇಳ್ತಾನೆ, ಈ ಸಭೆಗಳಿಗೆ ಯಾವುದೇ ಒಂದು ಕೊರತೆ ಇಲ್ಲದಂಥ ಸಭೆಯಾಗಿ ಇದೆ. ಅಷ್ಟು ಒಂದು ಐಶ್ವರ್ಯಗಳು ಈ ಸಭೆ ಒಳಗಿರುವಂಥದ್ದು. ಆದರೆ ನಿಜವಾಗಿ ನೋಡೋದಾದರೆ ಅತ್ಯಂತ ಅಗತ್ಯ ಈ ಸಭೆಗಳು ಉಂಟು ಅಂತ ಹೇಳಿ ಯೇಸು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಭೆಗೆ ಯಾವುದೋ ಒಂದು ಧನಾತ್ಮಕವಾಗಿ ಹೇಳಲು ಏನೂ ಇಲ್ಲ, ಯೇಸುಗೆ ಏನೂ ಇಲ್ಲ. ಆದರೆ ಈ ಸಭೆ ಆತನಿಗೆ ದುಃಖಕರವಾಗಿ ಮಾಡುವಂಥ ಸಭೆಯಾಗಿದೆ. ಈ ಸಭೆ ಈ 7 ಸಭೆಗಳಲ್ಲಿ ಕಡೆಯದಾಗಿ ಯೇಸು ಮಾತಾಡಿದಂಥ ಸಭೆ ಇದು. ಈ ಸಭೆ ಈ ಕಡೆ ಕಾಲದಲ್ಲಿ ಇರುವಂಥ ಸಭೆಯನ್ನು ಕುರಿತೆ ಯೇಸು ನಮಗೆ ಹೇಳುವಂಥವನಾಗಿದ್ದಾನೆ. ಈ ಸಭೆಯ ಕುರಿತು ನಾವು ಸ್ವಲ್ಪ ಮಟ್ಟಿಗೆ ನಾವು ನೋಡೋಣ. ಈ ಪಟ್ಟಣ ಲವೊದಿಕೀಯ ಎಂಬ ಪಟ್ಟಣ ಇದು 246ನೇ ಇಸ್ವಿನಲ್ಲಿ ಸ್ಥಾಪಿಸಿದಂಥ ಒಂದು ಪಟ್ಟಣ. ಕ್ರಿಸ್ತ ಪೂರ್ವ ಅಲ್ಲಿ ಆ ಸಮಯದಲ್ಲಿ ಸ್ಥಾಪಿಸಿದಂಥ ಒಂದು ಪಟ್ಟಣವಿದು. ಈ ಪಟ್ಟಣ ಭಾಳ ಐಶ್ವರ್ಯವುಳ್ಳ ಪಟ್ಟಣವಾಗಿ ಇತ್ತು. ಮತ್ತು ಇದು ಒಂದು ಏಷ್ಯಾಗೆ ಮತ್ತು ಲಿಟ್ಮಸ್ ಅಂತ ಹೇಳಿ ಒಂದು ಕಣಿವಿದೆ. ಅದಕ್ಕೆ ಮಧ್ಯದಲ್ಲಿ ಒಂದು ಮಾರ್ಗವಿತ್ತು. ಆ ಮಾರ್ಗ ವ್ಯಾಪಾರಕ್ಕೆ ಬಹಳವಾಗಿ ಅನುಕೂಲವಾಗಿತ್ತಂತ ಹೇಳಿ ನಾವು ನೋಡ್ತೇವೆ. ಇಲ್ಲಿ ಇದು ಒಂದು ಪ್ರಸಿದ್ಧವಾದದ್ದು ಏನೆಂದರೆ, ಹೊಳಪು ಕಪ್ಪು ಉಣ್ಣೆಯನ್ನು ಉತ್ಪಾದಿಸ್ತಿದ್ರು. ಇದೇ ಆಗ್ತಾ ಇತ್ತು ಅಲ್ಲಿ. ಇದು ಒಂದು ದೊಡ್ಡ ವ್ಯಾಪಾರ ಅವರಿಗೆ. ಇದು ಬಹಳ ಬೆಲೆ ಉಳ್ಳ ಒಂದು ಉತ್ಪಾದನೆ ಇದು. ಆದರೆ ಇದನ್ನು ಯೇಸು ಇಟ್ಟುಕೊಂಡು ಕೆಲವೊಂದು ವಿಷಯಗಳು ನಮಗೆ ಹೇಳುವಂಥವನಾಗಿದ್ದಾನೆ. ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೂಡ ಇತ್ತು, ಮೆಡಿಕಲ್ ಸ್ಕೂಲ್ ಅಂತಾರೆ, ಅದು ಕೂಡ ಇಲ್ಲಿ ಇದ್ದಂಥದ್ದು. ಇಲ್ಲಿ ಕಣ್ಣು ಬ್ಯಾನಿಗೆ ಅಂದರೆ ಕಣ್ಣಿನ ನೋವಿಗೆ ಸ್ವಸ್ಥಪಡಿಸುವಂಥ ಇಲ್ಲಿ ಡಾಕ್ಟರ್ಸ್ಗಳು ಇದ್ದರು. ಕಣ್ಣಿನ ಮುಕ್ತಿ ಅಂತ ಹೇಳ್ತಾ ಇದ್ರು. ಅದನ್ನೇ ಅವರು ತಯಾರಿಸ್ತಾ ಇದ್ದರು. ಇವರಿಗೆ ಇಷ್ಟೆಲ್ಲ ಐಶ್ವರ್ಯ ಸಂಪತ್ತುಗಳು ಇದ್ದರೆ ಕೂಡ ಅವರಿಗೆ ಕುಡಿ ನೀರು ಇರಲಿಲ್ಲ. ಅದು ಕುಡಿ ನೀರು ಅವರಿಗೆ ಬೇಕಾದರೆ ಕ್ಯಾರೋಪಾಲಿಸ್ ಅಂತ ಹೇಳಿ ಒಂದು ಬೆಟ್ಟ ಇತ್ತು. ಆ ಬೆಟ್ಟದ ಮೇಲೆ ಅಲ್ಲಿ ಒಂದು ಬಿಸಿ ನೀರು ಬುಗ್ಗೆ ಬರ್ತಾ ಇತ್ತು. ಅದು ಕುದಿಯೋ ನೀರು. ಅಲ್ಲಿಂದ ಕೆಳಗೆ ಮಟ್ಟಿಗೆ ಅಂದರೆ ಈ ಪಟ್ಟಣವರಿಗೆ ಲಾವೊದಿಕೀಯ ಪಟ್ಟಣಕ್ಕೆ ಅವ್ರು ತರಿಸ್ತಾ ಇದ್ದರು, ಪೈಪ್ಲೈನ್ ಹಾಕಿ, ಜಲ ಕಾಲುವಾಯಿ ಅಂತ ಹೇಳ್ತಾವಿಲ್ಲ ಆ ಥರವಾಗಿ. ಆ ನೀರು ಅಲ್ಲಿ ಇಷ್ಟು ಒಂದು ಬಿಸಿ ನೀರಾಗಿದ್ದರೆ ಕೂಡ ಕೆಳಗೆ ಬಂದು ಸೇರುವಾಗ ಅದು ಬಿಸಿಯಾಗಿ ಇರಲಿಲ್ಲ, ಉಗುರು ಬೆಚ್ಚಗಾಗಿತ್ತು. ಅದು ಈ ಥರವಾಗಿ ಇತ್ತು ಅಲ್ಲಿ. ಲಾವೊದಿಕೀಯ ಸಭೆ ನಾವು ಕೊಲೆಷನ್ನಲ್ಲಿ ನಾವು ನೋಡ್ತೀವಿ. ಕೊಲೆಷನ್ 4:16 ಪೌಲು ಈ ಲಾವೊದಿಕೀಯ ಬಗ್ಗೆ ಬರಿತಾ ಇರೋದನ್ನು ನಾವು ನೋಡ್ತೇವೆ. ಕೆಲವೊಂದು ಗುಣಲಕ್ಷಣಗಳು ಈ ಸಭೆಯಲ್ಲಿ ನಡೀತಾ ಇರುವಂಥ ಗುಣಲಕ್ಷಣಗಳನ್ನು ನಾವು ನೋಡುವಂಥವರಾಗಿದ್ದೇವೆ.
ಪ್ರಿಯರೇ, ಈ ಸಭೆಯಲ್ಲಿ ಯೇಸು ಬಹಿರಂಗಪಡಿಸುವುದು ಏನೆಂದರೆ, ಈ ಸಭೆ ವಂಚಿಸುವ ಸಭೆಯಾಗಿತ್ತು. ವಂಚಿಸುವ ಸಭೆ ಮತ್ತು ಕಪಟಿಗಳಾಗಿ ಇದ್ದಂಥ ಸಭೆಕರು. ಅವರು ಐಶ್ವರ್ಯವಂತವರಾಗಿದ್ದರೂ ಕೂಡ ಅವರು ಇಷ್ಟೆಲ್ಲ ಒಂದು ಸಂಪತ್ತುಗಳು, ಒಳ್ಳೆ ಕಾರ್ಯಗಳು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರಿಗೆ ಎಲ್ಲವೂ ಇತ್ತು, ಯಾವುದೇ ಒಂದು ಅಗತ್ಯವಿರಲಿಲ್ಲ. ಆದರೆ ಅವರಿಗೆ ಬಹಳವಾಗಿ ಅಗತ್ಯ ಇರುವುದು ಪರಿಶುದ್ಧ ಆತ್ಮನು. ಅಗತ್ಯವಾಗಿ ಇತ್ತು, ಅದನ್ನು ಅವ್ರನ್ನ ತಿಳ್ಕೊಳ್ಳಿಲ್ಲ. ಇವರು ಇಷ್ಟೆಲ್ಲ ಸಂಪತ್ತು ಇದ್ದರೂ ಕೂಡ ಯೇಸು ಹೇಳ್ತಾನೆ, ಇವರು ದುರ್ಭಾಗ್ಯದವರು ಅಂತ ಹೇಳ್ತಾನೆ, ದರಿದ್ರನು ಅಂತ ಹೇಳ್ತಾ ಇದ್ದಾನೆ, ಬಡತನ ಉಳ್ಳವನು ಅಂತ ಹೇಳ್ತಾನೆ, ಕುರುಡನು ಅಂತ ಹೇಳ್ತಾನೆ, ಬೆತ್ತಲೆಯಾಗಿ ಇರುವಂತನು ಅಂತ ಹೇಳಿ ಯೇಸು ಈ ಸಭೆಕರನ್ನು ವರ್ಣಿಸ್ತಾ ಇದ್ದಾರೆ. ಈ ತೋರಿಗೆಗೆ ಅವರು ಒಳ್ಳೆ ಒಂದು ಸಭೆಯಾಗಿದ್ದರೂ ಕೂಡ ಅವರು ಒಳಗೆ ಅವರು ಅಗತ್ಯಗಳು ಹೆಚ್ಚಾಗಿ ಇರುವುದನ್ನು ದೇವರು ನಮಗೆ ತೋರಿಸುವಂಥವನಾಗಿದ್ದಾನೆ. ಎರಡನೇದಾಗಿ ಯೇಸು ಹೇಳ್ತಾ ಇರೋದು ಪ್ರಾರಂಭದಿಂದ ಎಲ್ಲವನ್ನು ಯೇಸುವೆ ಸೃಷ್ಟಿಸಿದನು ಅಂಥೇಳಿ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಈ ಸಭೆಗೆ ಆತನು ಹೇಳ್ತಾ ಇರೋದು ಏನಂದರೆ, ನಿನ್ನ ತೃಪ್ತಿಯಾಗಿದ್ದಿ, ನಿನ್ನ ಸಂಪಾದನೆ, ನಿನ್ನ ಸಂಪತ್ತುಗಳನ್ನು ಇಟ್ಕೊಂಡು ನೀನು ತೃಪ್ತಿಯಾಗಿದ್ದೀಯ, ಆದರೆ ನೀನು ಮರೆತು ಹೋಗಿದ್ಯಾ, ಅದನ್ನು ಕೊಟ್ಟದ್ದು ನಾನೇ ಅಂತ ನೀನು ಮರೆತು ಹೋಗಿದ್ಯಾ ಅಂತ ಹೇಳಿ ಅವರಿಗೆ ಜ್ಞಾಪಕಪಡಿಸ್ತಾ ಇದ್ದಾನೆ. ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್, ನಾನೇ ಮೂಲ ಕಾರಣವಾಗಿದ್ದೀನಿ ನಿಮಗೆ ಇರುವಂಥ ಆ ಒಂದು ಸಂಪತ್ತಿಗೆ ಅಂತ ಹೇಳ್ತಾ ಇದ್ದಾನೆ. ಈ ಲಾವಡೋಸಿನ ಸಭೆಕರು ಬಹಳ ಅಹಂಕಾರವುಳ್ಳವರಾಗಿದ್ದರು. ಕಾರಣ ಏನಿದೆ, ಅವರು ಐಶ್ವರ್ಯವಂತವರಾಗಿರೋದರಿಂದ ಅವರು ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದರು. ಲೌಕಿಕ ಚಟುವಟಿಕೆಗಳು ಅವ್ರಿಗೆ ಹೆಚ್ಚಾಗಿ ಇದ್ದದ್ದನ್ನು ನಾವು ನೋಡುತ್ತೇವೆ. ಆದರೆ ಒಂದು ಕಾರ್ಯ, ಸ್ವಾರ್ಥವನ್ನು ಅವರು ಸ್ವಲ್ಪನೂ ಸಾರಲಿಲ್ಲ. ಅವರು ಬರ್ತಾರೆ ಸಭೆಗೆ ಆರಾಧಿಸುವುದಕ್ಕೆ, ಎಲ್ಲರೂ ಬರ್ತಾ ಇದ್ರು. ಆದರೆ ಅಲ್ಲಿ ಸಭೆಯಲ್ಲಿ ನಡೆಯುವಂಥ ಆರಾಧನೆಗಳು ಇಲ್ಲ, ಆದರೆ ಮನೋರಂಜನೆಗಳು. ಪ್ರಿಯರೇ, ಇವತ್ತು ನಡೀತಾ ಇರುವುದು ಮನೋರಂಜನೆ ಸಭೆಗಳಲ್ಲಿ. ಆರಾಧನೆಗಳಲ್ಲಿ ನೋಡಿದ್ದೀರಾ? ಚಲನಚಿತ್ರಕ್ಕಿಂತ ಹೆಚ್ಚಾದ ಕಾರ್ಯಗಳು ನಮ್ಮ ಸಭೆಗಳಲ್ಲಿ ನಡೀತಾ ಇರೋದು. ಅವರು ಸಭಾ ಪಾಲಕರನ್ನು ಕೇಳಿ, ಇದೆಲ್ಲ ಮಾಡದೆ ಹೋದರೆ ಜನರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಮನೋರಂಜನೆ. ಇದು ಹೇಳಿದ್ದು, ಇದು ಸತ್ಯಗಳು. ಇವತ್ತು ನಡೆಯುವಂಥ ಯಾವುದೇ ಸಭೆಯಲ್ಲಿ ನಾವಿದ್ದೇವೆ. ಮತ್ತು 15-16ನೇ ವಚನದಲ್ಲಿ ಆತನು ಹೇಳುವಂಥದ್ದು ಏನಂದರೆ, ನೀನು ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಗೆ ಆಗಿರೋದ್ರಿಂದ ನಿನ್ನನ್ನು ನಾನು ಬಾಯಿಂದ ಕಾರುವೆನು ಅಂತ ಹೇಳ್ತಾನೆ. ನೀನು ಎದಕ್ಕೂ ಉಪಯೋಗ ಇಲ್ಲದವನಾಗಿರೋದ್ರಿಂದ ನಾನು ನಿನ್ನ ಅಗಲಿಸಿ ಬಿಡ್ತೀನಿ ಅಂತ ಹೇಳುವಂಥವನಾಗಿದ್ದಾನೆ. ಪ್ರಿಯರೇ, ಇಷ್ಟೆಲ್ಲ ದೇವರು ಅವರಿಗೆ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ಒಂದು ಸಭೆ ಒಳಗೆ ಆಗುವಂಥ ಕಾರ್ಯಗಳು, ಧರ್ಮ. ಇಲ್ಲಿ ನೋಡ್ತಾ ಇರೋದು ಏನಂತ ನಾವು ನೋಡಿದ್ದೇವೆ. ನಾವು ಈ ಸಭೆಯಲ್ಲಿ ನಡೀತಾ ಇರೋದು ಅಧರ್ಮ ಪರಿಸ್ಥಿತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ ಆತನು ಹೇಳ್ತಾ ಇರೋದೇನೆಂದರೆ, ನೀನು ಬೆತ್ತಲೆಯಾಗಿರೋದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆತನು ಎದಕ್ಕಾಗಿ ಆತನು ಹೇಳ್ತಾನೆ, ಅವರು ನೋಡುವುದಕ್ಕೆ ಒಂದು ಒಳ್ಳೆ ವಿಶ್ವಾಸಿಗಳು, ಹೆಚ್ಚಾಗಿ ಸಂಪತ್ತುಗಳನ್ನು ಇಟ್ಕೊಂಡಿರುವರು, ಗೌರವವಾಗಿ ಇರುವರು. ಆದರೆ ನಿಮಗೆ ಇರೋದು ಆತ್ಮಿಕ ಬೆತ್ತಲೆತನ. ಆತ್ಮಿಕವಾಗಿ ಏನೂ ಇಲ್ಲದ ಇದ್ದೀರಿ, ಅದಕ್ಕೆ ಬೆತ್ತಲೆಯಾಗಿ ನಡೀತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾನೆ. ಆದುದರಿಂದ ಅವ್ರಿಗೆ ಎಚ್ಚರಿಸ್ತಾ ಇರೋದು ಏನಂದರೆ, ನೀವು ನೀತಿವಂತರಾಗಿ ನಡೀಲಿಕ್ಕೆ ಆತನು ಹೇಳ್ತಾ ಇದ್ದಾನೆ. ಅವ್ರಿಗೆ ಇನ್ನೊಂದು ಕಾರ್ಯ ಅವನಿಗೆ ಹೇಳ್ತಾ ಇರೋದು, ಈ ಸಭೆ ಇಷ್ಟು ಒಂದು ಐಶ್ವರ್ಯವುಳ್ಳ ಸಭೆಯಾಗಿದ್ದರೂ ಕೂಡ ಅದರ ಪವಿತ್ರ ಆತ್ಮನ ವರಗಳು ಯಾವುದೇ ಇಲ್ಲ ಅವರಿಗೆ. ಪವಿತ್ರ ಆತ್ಮನ ವರಗಳು ಇಲ್ಲದಂಥ ಸಭೆಗಳು. ಇವತ್ತು ನೋಡಿದ್ರ ಎಷ್ಟು ಸಭೆಗಳು ಉಂಟು ಈ ಲೋಕದಲ್ಲಿ, ಅದರ ಆತ್ಮಿನ ವರಗಳು ಇಲ್ಲವೇ ಇಲ್ಲ.
ಅಂದರೆ ಹೆಚ್ಚಾದ ಐಶ್ವರ್ಯಗಳು ಇದ್ದಾವೆ. ಇದನ್ನೇ ಯೇಸು ಹೇಳ್ತಾನೆ, ನೀವು ಸ್ಪಿರಿಚುವಲ್ ಸಂಪತ್ತುಗಳು ಅಂದರೆ ಆತ್ಮಿಕ ಸಂಪತ್ತುಗಳನ್ನು ನೀವು ಸಂಪಾದಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಮೂರನೇದಾಗಿ ನಾವು ನೋಡುವಂಥದ್ದು, ಅದು ಆತ್ಮಿಕವಾಗಿ ನೀವು ಕುರುಡರಾಗಿದ್ದೀರಿ ಅಂತ ಹೇಳ್ತಾ ಇದ್ದಾನೆ. ಆತ್ಮಿಕವಾಗಿ ಕುರುಡರಾಗಿದ್ದರೆ ಅಂತ ಹೇಳೋದಕ್ಕೆ ಕಾರಣವೇನೆಂದರೆ, ಅವರಿಗೆ ಇರುವಂಥ ಒಳಗೆ ಇರುವಂಥ ಅವಿಶ್ವಾಸತನ, ನಂಬಿಕೆಸ್ತನ ಇಲ್ಲ ಅವರಿಗೆ. ಅವರು ದೈವಿಕವಾಗಿ ಅವರು ಹಿಂದೆ ಹೋಗಿದ್ದಾರೆ, ಅವರಿಗೆ ವಿಶ್ವಾಸವಿಲ್ಲ, ಕುರುಡರಾಗಿ ಜೀವಿಸ್ತಾ ಇದ್ದಾರೆ. ಇದನ್ನು ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಕುರುಡರಾಗಿ ಜೀವಿಸ್ತೀರಿ. ಆಮೇಲೆ ಆತನು ಹೇಳ್ತಾ ಇದ್ದಾನೆ, ನೀವು ಸಂಧಾನ ಮಾಡ್ಕೊಂಡು, ನಾಲ್ಕನೇದಾಗಿ ಹೇಳ್ತಾನೆ, ಲೋಕ ಕೂಡ ನೀವು ಸಂಧಾನ ಮಾಡ್ಕೊಳ್ತೀರಿ. ಲೋಕದ ಜನರು ಯಾವ ರೀತಿಯಲ್ಲಿ ನಡೀತಾರೋ ಅದನ್ನೇ ನೀವು ಮಾಡ್ತಾ ಇದ್ದೀರಿ. ಎಲ್ಲ ಕಾರ್ಯಗಳು, ಲೋಕದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳು ನಿಮ್ಮ ಒಳಗಿದೆ ಅಂತ ಹೇಳಿ 19ನೇ ವಚನದಲ್ಲಿ ಆತನು ಈ ಸಭೆಗೆ ಕೊರತೆಗಳಲ್ಲಿ ಆತನು ಹೇಳ್ತಾ ಇದ್ದಾನೆ. ಆಮೇಲೆ 5ನೇದಾಗಿ ಆತನು ಹೇಳ್ತಾ ಇರೋದು, ಕ್ರೈಸ್ತ ರಹಿತ ಸಭೆಯಾಗಿದ್ದೀನಿ ನೀನು. ಅಂದರೆ ಕ್ರೈಸ್ತ ಇಲ್ಲ, ನಾನು ಇಲ್ಲ ನಿನ್ನ ಸಭೆಯಲ್ಲಿ ಅಂತ ಹೇಳ್ತಾ ಇದ್ದೇನೆ. ನಾನು ಹೊರಗೆ ನಿಂತ್ಕೊಂಡು ನಿಮ್ಮ ಬಾಗಿಲನ್ನು ತಡ್ತಾ ಇದ್ದೀನಿ. ಆದರೆ ನಿಮ್ಮ ಮನೋರಂಜನೆಗಾಗಿ ನೀವು ಒಳಗೆ ಇದ್ದುಕೊಂಡು ನೀವು ಮಾಡುವಂಥ ಕ್ರಿಯೆಗಳನ್ನು ನಾನು ಕೇಳ್ತಾ ಇದ್ದೇನೆ, ಹೊರಗಿಂದ ನಾನು ತಟ್ತಾ ಇದ್ದೀನಿ. ಆದರೆ ನೀವು ನನಗೋಸ್ಕರ ನಿಮ್ಮ ಬಾಗಿಲುಗಳು ತೆರೀತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಮ್ಮ ಸಭೆಗಳು ಅದೇ ರೀತಿ, ಯೇಸು ನಾನು ಹೊರಗಿಟ್ಟಿದ್ದೇವೆ, ಅದನ್ನು ನಾವು ಒಳಗಿದ್ದೇವೆ. ಸೊ ಇದು ಒಂದು ಸತ್ಯವಾದ ಕಾರ್ಯಗಳು. ಈ ಸತ್ಯವಾದ ಕಾರ್ಯಗಳು ಈ ಸಭೆಯಲ್ಲಿ ನಡೆಯುವಂಥದ್ದು ಏನು ಏನು ಇದರಲ್ಲಿ ನಡೆಯುವಂಥದ್ದು ಏನಂದರೆ, ಈ ಲಾವೋದಿಕೀಯ ಸಭೆಯಲ್ಲಿ ಹೆಚ್ಚಾಗಿ ನಡೆಯುವಂಥದ್ದು, ಈ ಕಡೆಯ ಕಾಲದಲ್ಲಿ ನಡೆಯುವಂಥದ್ದು ಏನಂದರೆ ಮತಭ್ರಷ್ಟತೆ. ಈ ಮತಭ್ರಷ್ಟತೆ ಅಂತ ಅರ್ಥವೇನೆಂದರೆ, ಅದು ಯೇಸುವಿಂದ ಅಗಲಿ ಹೋಗೋದು, ಯೇಸುವಿಂದ ಹಿಂದೆ ಹೋಗೋದು, ಆತನ ಮೇಲೆ ಇರುವಂಥ ನಂಬಿಕೆಯಿಂದ ನಾವು ಭ್ರಷ್ಟರಾಗೋದೇ ಮತಭ್ರಷ್ಟತೆ ಅಂತ ಹೇಳಿ ನಾವು ನೋಡ್ತೇವೆ. ಇವರು 10ನೇ ಅಧ್ಯಾಯ 29ನೇ ವಚನದಲ್ಲಿ ಈ ಒಂದು ವಿಷಯವನ್ನು ಅದರಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ಮತಭ್ರಷ್ಟದ ಕುರಿತು 1 ತಿಮೋಥಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಕಡೇ ಕಾಲಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ನಂಬಿಕೆಯಿಂದ ತೊಲಗಿ ಹೋಗುವರು, ಕಪಟತನದಲ್ಲಿ ಸುಳ್ಳಾಡುವರು ಅಂತ ಹೇಳ್ತಾ ಇದ್ದಾನೆ. ಇವತ್ತು ಕಪಟಿಗಳು ಎಷ್ಟು ಜನ ಇದ್ದಾರೆ ನಮ್ಮ ಸಭೆಯಲ್ಲಿ, ನಮ್ಮ ಸಭೆಗಳಲ್ಲಿ. ಪ್ರಿಯರು ನೋಡುವುದಕ್ಕೆ ಚೆನ್ನಾಗಿದ್ದಾರೆ, ಆದರೆ ಕಪಟಿಗಳಾಗಿ ಜೀವಿಸ್ತಾ ಇದ್ದಾರೆ. ಇದರಲ್ಲಿ ನಡೀತಾ ಇರುವಂಥದ್ದು ಏನು? ಇದೇ ಇಲ್ಲಿ ಪೌಲು ಹೇಳ್ತಾ ಇದ್ದಾನೆ, ಅನೇಕ ಕಾರ್ಯಗಳು ಪೌಲು ಹೇಳ್ತಾ ಇದ್ದಾನೆ ಅಲ್ಲಿ ಸಭೆಗಳಲ್ಲಿ ನಡೀತಾ ಇರುವಂಥದ್ದು ಈ ಮತಭ್ರಷ್ಟತೆ, ಕಪಟಿತನ ಒಂದು ಮೊದಲನೇದಾಗಿ ಆತನು ಹೇಳ್ತಾ ಇದ್ದಾನೆ. ಈ ಸಭೆಗಳಲ್ಲಿ ಅನೇಕ ಹೊಸ ತತ್ವಗಳು ಬರ್ತಾ ಇದೆ. ಇವತ್ತು ಕೂಡ ನಾವು ಮಧ್ಯಾಹ್ನ ಮಾತಾಡ್ತಾ ಇರುವಂಥ ಸಭೆಯಲ್ಲಿ ಹೈಪರ್ ಗ್ರೇಸ್ ಅಂತ ಹೇಳಿ ಒಂದು ತತ್ವ ಬಂದಿದೆ. ಅಂಥ ಒಂದು ತತ್ವಗಳು ಇವತ್ತು ಅಗಲಿಸ್ತಾ ಇದೆ ಮಕ್ಕಳನ್ನು. ಪೌಲು ಹೇಳ್ತಾ ಇದ್ದಾನೆ 2 ತಿಮೋಥಿ 3:1-8ನೇ ವಚನವರೆಗೆ ಅನೇಕ ಕಾರ್ಯಗಳನ್ನು ಹೇಳ್ತಾನೆ ಮತಭ್ರಷ್ಟತೆಗೆ ಕಾರಣವಾಗಿ ಇರುವುದು. ಅದನ್ನು ಹೇಳ್ತಾನೆ, ಕಡೇ ಕಾಲದಲ್ಲಿ, ಕಡೇ ದಿವಸಗಳಲ್ಲಿ ಅಪಾಯಕರವಾದ ಕಾಲಗಳು ಬರುವುದನ್ನು ತಿಳಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದು ಏನದು, ಏನು ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಯಾವುದದು? ಯಾಕೆಂದರೆ ಮನುಷ್ಯರು ತಮ್ಮನ್ನೇ ತಾಮೇ ಪ್ರೀತಿಸಿಕೊಳ್ಳುವರು, ಲೋಭಿಗಳಾಗಿ, ಬಡಾಯಿ ಕೊಚ್ಚುಕೊಳ್ಳುವರಾಗಿ, ಅಹಂಕಾರವುಳ್ಳವರಾಗಿ, ದೂಷಕರಾಗಿ, ದೇವರನ್ನು ದೂಷಿಸುವಂಥವರಾಗಿ, ತಂದೆ ತಾಯಿಗೆ ಅವಿಧೇಯರಾಗಿ, ಉಪಕಾರವನ್ನು ನೆನೆಸದೆ ಅಂದರೆ ಕೃತಜ್ಞತೆ ಇಲ್ಲದವರಾಗಿ ಅವರು ಜೀವಿಸುವರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಭೆಗಳಲ್ಲಿ ನಡೀತಾ ಇರೋದು ಇದೇ. ಪೌಲು ಆವಾಗನೇ ಬರೆದಿದ್ದಾನೆ, 2000 ವರ್ಷ ಮೊದಲೇ ಪರಿಶುದ್ಧ ಆತ್ಮನ ಪ್ರೇರೇಪಿಸಲ್ಪಟ್ಟು ಬರ್ತ ವಿಷಯಗಳು ಇದು. ಸ್ವಾಭಿಮಾನವುಳ್ಳವರಾಗಿ ಇರ್ತೀರಾ ಅಂತ ಹೇಳ್ತಾನೆ. ಮಮತೆ ಇಲ್ಲದವರು, ಒಪ್ಪಂದವನ್ನು ಮುರಿದು ಹಾಕುವರು, ಸುಳ್ಳು ಹಾಡುವರು, ದೂಷಿಸುವರು ಅಂತ ಹೇಳ್ತಾ ಇದ್ದಾನೆ. ಉಗ್ರ ಕೋಪಗೊಳ್ಳುವರು ಅಂತ ಹೇಳ್ತಾ ಇದ್ದಾನೆ. ಅದು ಮಾತ್ರವಲ್ಲ, ದ್ರೋಹಿಗಳಾಗಿ, ದುಡಿಮೆನವರಾಗಿ
ಉಬ್ಬಿಕೊಳ್ಳುವರು ಅಂತ ಹೇಳ್ತಾ ಇದ್ದಾನೆ. ಪ್ರಿಯರೇ, ಭಕ್ತಿ ವೇಷವನ್ನು ಹಾಕಿಕೊಂಡು ಅವರು ಒಳಗೆ ದೇವರು ಇಲ್ಲದಂತೆ ಜೀವಿಸ್ತಾ ಇರುವಂಥ ಜನರು. ಇದು ಮಾತ್ರವಿಲ್ಲ ಪ್ರಿಯರೇ, ಪೌಲು ಮಾತ್ರವಿಲ್ಲ, ಪೇತ್ರ ಕೂಡ 2 ಪೇತ್ರ 3 ಮತ್ತು 4ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಕಡೆಯ ಕಾಲದಲ್ಲಿ ಅವನು ಹೇಳ್ತಾ ಇದ್ದಾನೆ, ಕುಚ್ಚೋದಕಾರರುಗಳು ಬರ್ತಾರೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಯೇಸು ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಕಾಲ ಹೋಯಿತು, ನನ್ನ ಅಜ್ಜಂದರು ಕೂಡ ಸತ್ತು ಹೋದರು, ನಮ್ಮ ತಾಯಿ ತಂದೆಗಳು ಹೋದರು, ಈಗ ಕೂಡ ಅದನ್ನೇ ಹೇಳ್ತಾರೆ, ಯಾವಾಗ ಬರೋದು ಅಂಥೇಳಿ. ಕುಚ್ಚಂದಕಾರರು ಬರುವರು ಅಂಥೇಳಿ ಪೇತ್ರ ಕೂಡ ಈ ಕಡೆಯ ಕಾಲದಲ್ಲಿ ಇಂಥವರು ಹೆಚ್ಚಿಸುವರು ಅಂತ ಹೇಳ್ತಾ ಇದ್ದಾನೆ. ಅದೇ ಮಾತ್ರವಿಲ್ಲ, ಯೋಹಾನು ಕೂಡ ಅದೇ ಥರವಾಗಿ ಹೇಳ್ತಾ ಇದ್ದಾನೆ. ಯೋಹಾನು 1ನೇ ಅಧ್ಯಾಯ 2:18 ಆತನು ಹೇಳ್ತಾ ಇರೋದು ಅದೇ. ಆತನು ಕೂಡ ಹೇಳ್ತಾ ಇದ್ದಾನೆ, ಕುಚ್ಚೋದಕಾರರುಗಳು ಬರುವರು ಕಡೆಯ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಯೂದ 17-20 ಆತನು ಕೂಡ ಕಡೆಯ ಕಾಲದಲ್ಲಿ ನಡೆಯುವಂಥ ಕಾರ್ಯಗಳ ಕುರಿತು ಆತನು ಹೇಳ್ತಾ ಇದ್ದಾನೆ. ಸೊ ಇದು ಹೇಗೆ ಬಂತು ಪ್ರಿಯರೇ? ಸಭೆ ಒಳಗೆ ಬಂದದ್ದು ಕಾರಣವೇನು? ಇದು ಪ್ರಾರಂಭ ಆಗಿದ್ದು ಯುರೋಪ್ನಲ್ಲಿ. 2 ಕಾರ್ಯಗಳು ಅಲ್ಲಿ ನಡೆದದ್ದನ್ನು ನಾವು ನೋಡ್ತೇವೆ. ಒಂದು, ಆ ಕಾಲದಲ್ಲಿ ಅಂದರೆ 18ನೇ ಇಸುವಿನಲ್ಲಿ ಆಗಿದ್ದಂತಂದರೆ ಜ್ಞಾನೋದಯ ಸಿದ್ಧಾಂತ ಅಂಥೇಳಿ, ಎನ್ಲೈಟ್ಮೆಂಟ್ ಥಿಯರಿ ಅಂಥೇಳಿ ಒಂದು ಬಂತು. 2ನೇದಾಗಿ ಲಿಬ್ರಲ್ ಥಿಯರಿ ಅಂದರೆ ಉದಾರ ಧರ್ಮಶಾಸ್ತ್ರ ಅಂತೂ ಬಂದಿತ್ತು. ಇದರ ಮೂಲಕವಾಗಿ ಅವರು ಮಾಡಿದಂಥ 2 ಚಲವಣೆಯಲ್ಲಿ ಈ ಒಂದು ಥಿಯರಿನಲ್ಲಿ, ಸಿದ್ಧಾಂತಗಳಲ್ಲಿ ಅಲ್ಲಿ ಆಗಿದ್ದಂಥ ಏನಂದರೆ ಎಲ್ಲವನ್ನು ವಿವಾದಿಸಬೇಕು. ಯಾವುದು ಸತ್ಯವಾಗಿದೆ ಅದು ಮಾತ್ರ ತಗೋಬೇಕು ಅಂತ ಹೇಳಿ ವಿವಾದಿಸಬೇಕು. ಈಗ ಯೇಸು ಮಾಡಿದಂಥ ಅನೇಕ ಮಹತ್ವ ಕಾರ್ಯಗಳನ್ನು ವಿವಾದಿಸಿಬಿಟ್ಟು ಇದು ಹೇಗೆ ನಡೀತು, ಇದು ನಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಬೈಬಲ್ ಸುಳ್ಳು ಅಂತ ಹೇಳಿಬಿಡ್ತಾರೆ. ಇದೇ ಆಗಿದ್ದು. ಇದು ಆಗ್ತಾ ಇರುವಂಥ ಸಮಯದಲ್ಲಿ, ಅದೇ ಸಮಯದಲ್ಲಿ ಇನ್ನೊಂದು ಏನಾಗಿದೆ, ಇದು ಎಲ್ಲ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅದನ್ನು ಕಲಿಸಿಕೊಡಲಿಕ್ಕೆ ಪ್ರಾರಂಭವಾಯಿತು. ಈ 2 ಸಿದ್ಧಾಂತಗಳು, ಈ 2 ಥಿಯರಿಗಳು ಲೋಕಕ್ಕೆ ಬಂದದ ಕೂಡಲೇ ಇನ್ನು ಎಷ್ಟಾಗಿ ಮತಭ್ರಷ್ಟತೆ ಪ್ರಾರಂಭ ಆಯಿತು. ಇವತ್ತು ಯುರೋಪ್ನಲ್ಲಿ ಪ್ರಿಯರೇ, ಎಷ್ಟೋ ಯವನಸ್ಥರು ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರನ್ನು ನಂಬಿದವರು ಯಾರೂ ಇಲ್ಲ, ಯೇಸು ಕ್ರಿಸ್ತನ ನಂಬಿದವರು ಯಾರೂ ಇಲ್ಲ. ಅದೇ ಕಾರಣದಿಂದ ಇವತ್ತು ಯುರೋಪ್ನಲ್ಲಿ, ಇಡೀ ಲೋಕದಲ್ಲಿ ಹೆಚ್ಚಾಗಿ ನಡೀತಾ ಇರುವುದೊಂದು ಏನಂದರೆ ಸಹಲಿಂಗ ಸಂಬಂಧಗಳು, ಸಹಲಿಂಗ ಮದುವೆಗಳು ಆಗ್ತಾ ಇದೆ. ಸಭೆಯಲ್ಲಿ ಈ ಸಹಲಿಂಗ ಮದುವೆ ಮಾಡಿಕೊಂಡವ್ರನ್ನ ಸಭಾಪಾಲಕರಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದೆ. ಇಷ್ಟು ವಂಚನೆ ಪ್ರಿಯರೇ, ಇಷ್ಟು ಒಂದು ಅಸಹ್ಯವಾದ ಕಾರ್ಯಗಳು ನಮ್ಮ ಸಭೆಗಳಲ್ಲಿ ಇವತ್ತು ನಡೀತಾ ಇದೇ. ಅಪಾಸ್ಟಸಿ, ಇದೇ ಮತಭ್ರಷ್ಟತೆ, ಇದು ನಡೀತಾ ಇದೆ, ಈಗ ನಡೀತಾ ಇದೆ. ಎಚ್ಚರಿಕೆಯಾಗಿರಿ, ನೀವು ಎಚ್ಚರಿಕೆಯಾಗಿರಿ. ಈಗ ಈ ಸಭೆಗಳನ್ನು ಬಿಟ್ಟು ಹೊರಗೆ ಬಂದು ಫಿಲಡೆಲ್ಫಿಯಾ ಸಭೆಯಲ್ಲಿ ಸೇರಿಸ್ಕೊಳ್ಳಿ. ಎಲ್ಲಿ ಇದೆ ಫಿಲಡೆಲ್ಫಿಯಾ ಸಭೆಗಳು, ಅದನ್ನು ಹುಡುಕ್ರಿ. ಸತ್ಯವಂತ ಒಂದು ಸಭೆ, ಸ್ವಾರ್ಥವನ್ನು ಸಾರುವಂಥ ಸಭೆಯನ್ನು ಫಿಲಡೆಲ್ಫಿಯಾ ಸಭೆಯನ್ನು ಎತ್ತಲ್ಪಡುವಂಥ ಸಭೆ ಯೇಸುವಿಂದ ಪ್ರಿಯರೇ, ಬೇಗ ಆಗುವಂಥ ಸಭೆ ಇದು. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ನಾವು ಸರಿಯಾದ ಸಭೆಗೆ ನಾವು ಸೇರೋಣ. ಇದು ಕಡೆ ಕಾಲ, ಇದು ನಾವು ಇರುವಂಥ ಕಾಲ, ಇದು ಲೌಡೋಸಿಯ ಸಭೆ ನಡೆಯುವಂಥ ಕಾಲ. ಇದು ಆ ಸಭೆ ಎಲ್ಲ ಲೋಕದಲ್ಲಿ ನಡೀತಾ ಇದೆ. ಯೇಸು ಹೇಳಿದಂಥ ಪ್ರವಾದನೆ ಇದು ಸುಳ್ಳಿಲ್ಲ, ಇದು ನಡೀತಾ ಇದೆ, ಆಗ್ತಾ ಇದೆ. ಇದಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸೋಣ. ಸಭೆಗಳಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ವಿಶ್ವಾಸಿಗಳೇ, ಯಾರ್ಯಾರು ವಿಶ್ವಾಸ್ತಾ ಇದ್ದಾರೆ ಯೇಸುವನ್ನ, ಜಾಗೃತಿಯಾಗಿರಿ. ಬರುವಂಥ ತತ್ವಗಳು, ಬರುವಂಥ ಮೋಸಗಳು, ವಂಚನೆಗಳು ಹೆಚ್ಚಾಗಿ ಆಗ್ತಾ ಇದೆ. ಅನೇಕ ಯವನಸ್ಥರುಗಳು ಸಭೆಯನ್ನು ಬಿಟ್ಟು ಭ್ರಷ್ಟರಾಗ್ತಾ ಇದ್ದಾರೆ. ಯೇಸುವ ನಂಬಿಕೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಜಾಗೃತಿಯಾಗಿರೋಣ. ಇದೇ ಸಭೆಯ ಕುರಿತು ಯೇಸು ಹೇಳಿದ್ದು. ಈ 7 ಸಭೆಗಳನ್ನು ಕುರಿತು ನಾವು ಇಷ್ಟುವರೆಗೆ ನಾವು ನೋಡಿದ್ದೇವೆ. ಒಂದು ಸಭೆಯ ಕುರಿತು ಯೇಸು ಹೇಳಿದ್ದು ಖಚಿತವಾಗಿ ಆವಾಗಿಂದ ಇವತ್ತುವರೆಗೆ ನಡೀತಾ ಇರೋದನ್ನು ನಾವು ಇವತ್ತು ನೋಡಿದ್ದೇವೆ. ಪ್ರಿಯರೇ, ಧ್ಯಾನ ಮಾಡಿ.
ಈ ವಿಷಯಗಳನ್ನು ಧ್ಯಾನ ಮಾಡಿ, ಈ ವಿಷಯಗಳನ್ನು ಧ್ಯಾನ ಮಾಡಿ ನೀವು ತಿಳ್ಕೊಳ್ಳಿ. ಅದರ ತಕ್ಕ ನಮ್ಮ ಜೀವಿತವನ್ನು ನಾವು ಮಾರ್ಪಡಿಸೋಣ ಪ್ರಿಯರೇ. ಇದು ನೆಕ್ಸ್ಟು, ಇದು ಇಷ್ಟು ಒಂದು ಸಮೀಪ ಬಂದ್ಬಿಟ್ಟಿದ್ದೇವೆ. ಇದು ನೆಕ್ಸ್ಟು ಅಂದರೆ ನೆಕ್ಸ್ಟ್ ನಡೆಯುವಂಥ ಸಂಭವ ಏನಿದ್ರೆ ಸಭೆ ಎತ್ತಲ್ಪಡೋದು. ರ್ಯಾಪ್ಚರ್ ಅಂತ ಹೇಳ್ತೇವಲ್ಲ, ಅದೇ ರ್ಯಾಪ್ಚರ್ ಆಗುವಂಥದ್ದೇ ನೆಕ್ಸ್ಟ್, ಅಂದರೆ ಮುಂದಿನ ಕಾರ್ಯ ಆಗ್ತದೆ. ಅದಕ್ಕಾಗಿ ನಾವು ಸಿದ್ಧಪಡೋಣ. ಒಂದು ವೇಳೆ ನಾವು ಈ ಸಭೆಯಲ್ಲಿ ಇರೋದಾದರೆ ಆ ಉಪದ್ರ ಕಾಲವನ್ನು ಸಂಧಿಸಬೇಕು. ಸೈತಾನ್ ಕೈಯಲ್ಲಿ ನಾವು ಇರಬೇಕು. ಅದರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಆಗಲ್ಲ. ಅವನ ಜೊತೆಗೆ ಕೂಡ ಅದೇ ಒಂದು ಪಾತಾಳಕ್ಕೆ ಹೋಗಬೇಕು. ಅವನು ಹೋಗುವಂಥ ಸ್ಥಳಕ್ಕೆ ನಾವು ಕೂಡ ಹೋಗಿ ಸೇರಬೇಕು. ತೀರ್ಮಾನ ನಿಮ್ಮದು ಪ್ರಿಯರೇ, ತೀರ್ಮಾನ ನಿಮ್ಮದು. ಹೇಳೋನು, ಯೇಸುವೆ ನಮ್ಮನ್ನು ಮನ್ನಿಸು, ಯೇಸುವೆ ನಮ್ಮನ್ನು ಮನ್ನಿಸು, ನಿಮ್ಮನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡ್ಕೊಳ್ತೇವೆ ಅಂತ ಹೇಳಿ ಇವತ್ತು ನಾವು ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಪರಿಶುದ್ಧ ಜೀವಿತದಲ್ಲಿ ನಾವು ಜೀವಿಸೋಣ ಪ್ರಿಯರೇ. ಯೇಸು ಸಂಗಡ ನಾವು ಹೋಗೋಣ. ಸಭೆ ಎತ್ತಲ್ಪಡುವಾಗ ನಾವು ಅವನ ಜೊತೆಗೆ ಹೋಗೋಣ.